ಇದನ್ನ ಇವತ್ತು ನೀವು ಹಾಕೊಳ್ಳಿ. ಚೆನ್ನಾಗಿದೆ. ಯಾಕೆ? ಇವತ್ತು ತಾರೀಕು ಎಷ್ಟು? 24. ಏನು ವಿಶೇಷ ಹೇಳಿ? ವಿಶೇಷನಾ? ಏನ್ ವಿಶೇಷ? ನೆನ್ಪಿಲ್ವಾ ನಿಮ್ಗೆ? ಇಲ್ವಲ್ಲ. ಮತ್ತೆ ಯಾಕೆ ಬೇಕು ನಿಮ್ಗೆ ಹೆಂಡತಿ ಮಕ್ಕಳು ಎಲ್ಲ? ಎಲ್ಲಿ ನಿನ್ ಬಲಗೈ ಕೊಡು. ಯಾಕೆ? ಈ ಉಂಗ್ರ ನಿನ್ನ ಬಲಗೈ ಬೆರಳಿಗೆ ಸರಿ ಹೋಗುತ್ತಾ ಅಂತ ನೋಡ್ಬೇಕು. ವೆಡ್ಡಿಂಗ್ ಆನಿವರ್ಸರಿ ಶುಭಾಶಯಗಳು ಮಿಸಸ್ ಮಾಲತಿ ಗುರುಪ್ರಸಾದ್. ಅಂದ್ರೆ ನಮ್ಮ ಆನಿವರ್ಸರಿ ಇವತ್ತು ಅಂತ ನಿಮ್ಗೆ ನೆನಪಿತ್ತ? ಮರೆತು ಹೋಗಿದ್ದನ್ನ ನೆನಪು ಮಾಡ್ಕೋತೀನಿ. ಯಾವಾಗಲೂ ನೆನಪಲ್ಲಿರೋದನ್ನ ಮತ್ತೆ ಯಾಕೆ ನೆನಪು ಮಾಡ್ಕೋಬೇಕು? ನಾನು ಪ್ರತಿ ವರ್ಷ ಈ ದಿನ US ನಲ್ಲಿದ್ದಾಗ ನಿನ್ನ ಫೋಟೋ ಎದುರುಗಡೆ ಕೂತ್ಕೊಂಡು ನೆನಪಿಸ್ಕೊತಾ ಇದ್ದೆ. ಆದರೆ ಈ ವರ್ಷ ನೋಡಿ, ನೀವು ಇಷ್ಟು ವರ್ಷ ನನ್ನ ಬಿಟ್ಟು ದೂರ ಇದ್ರು ನಮ್ಮ ಆ್ಯನಿವರ್ಸರಿ ಮರ್ತಿಲ್ಲ. ಆದರೆ ಇಷ್ಟು ವರ್ಷದಿಂದ ನನ್ನ ಜೊತೆಲಿದ್ದವ್ರಿಗೆ ನಮ್ಮ ಆ್ಯನಿವರ್ಸರಿ ನೆನಪೇ ಇಲ್ಲ. ಒಬ್ಬರು ನನಗೆ ವಿಶ್ ಮಾಡಿಲ್ಲ. ಪ್ರತಿ ವರ್ಷ ಇಷ್ಟೊತ್ತಿಗೆಲ್ಲ ಬಂದು ನನಗೆ ವಿಶ್ ಮಾಡೋರು, ಏನು ಅಡುಗೆ ಮಾಡಬೇಕು ಅಂತೆಲ್ಲ ಕೇಳೋರು. ಈ ವರ್ಷ ನೀವು ನನ್ನ ಜೊತೆ ಇದ್ರು ಒಬ್ಬರು ಬಂದು ವಿಶ್ ಮಾಡಿಲ್ಲ. ಹೋಗ್ಲಿ ಬಿಡಿ, ನೀವು ನಾನು ತಂದಿದ್ದೀನಲ್ಲ ಆ ಶರ್ಟ್ ಹಾಕೊಳ್ಳಿ. ಓಕೆ. Mom, Dad. Happy anniversary. Happy anniversary. Happy anniversary. Happy anniversary. Thank you. Happy anniversary. Happy anniversary. Happy anniversary. Thank you. ಏನು ಎಲ್ಲರೂ ಗಿಫ್ಟ್ ಕೊಟ್ರು, ನನ್ನ ಮಗ ಸೊಸೆ ಗಿಫ್ಟ್ ಕೊಡಲ್ವಾ? ನಮ್ಮ ಕಡೆಯಿಂದನೂ ಗಿಫ್ಟ್ ಇದೆ. ಹ್ಯಾಪಿ ಆನಿವರ್ಸರಿ. ಈಗಲೇ ಓಪನ್ ಮಾಡಬೇಕು. ಸ್ವಲ್ಪ ಓವರ್ ಆಯ್ತು. ತುಂಬಾ ಚೆನ್ನಾಗಿದೆ.
ಈ ಫೋಟೋ ಐಡಿಯಾ ನಮ್ ಜಾನ್ವಿನು. ವೆರಿ ಗುಡ್, ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ನಮಗೆ ಸರ್ಪ್ರೈಸ್ ಕೊಟ್ಟ ಹಾಗೆ ನನ್ನ ಕಡೆಯಿಂದ ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಅತ್ತೆ, ನನ್ ಕಡೆಯಿಂದಾನು ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ. ಏನು? ನನ್ ಸರ್ಪ್ರೈಸ್ ಆಲ್ರೆಡಿ ಗೇಟ್ ಹತ್ರ ಬಂದಾಯ್ತು. ಬನ್ನಿ ಬನ್ನಿ, ಬೇಗ ಬನ್ನಿ, ಬೇಗ. ನೀನೆಂದರೆ ನನ್ನೊಳಗೆ ಏನು ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಏನಾಯ್ತಕ್ಕ? ನೋಡಾಯ್ತು ಕಣೆ. ಅಮ್ಮ, ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ. ಎಷ್ಟು ವರ್ಷ ನಿನ್ನ ನೋಡಿದೆ, ಅದೆಷ್ಟು ಕಣ್ಣೀರು ಸುರಿಸಿದೀನಿ ಗೊತ್ತಮ್ಮ. ನಾನಾಗಿದ್ದೆ, ನನ್ನ ದಾರಿ ತಪ್ಪಿದ ಮಗ ಆಗಿದ್ದೆ. ಆದ್ರೆ ಇನ್ನು ಮುಂದೆ ತಾಯಿಗೆ ತಕ್ಕ ಮಗ ಆಗಿ ಬದುಕಬೇಕು ಅಂತ ತುಂಬಾ ಆಸೆಯಿಂದ ಬಂದಿದ್ದೀನಮ್ಮ. ಬದುಕ್ತೀನಮ್ಮ. ಅಮ್ಮ, ಅಮ್ಮ ಆಶೀರ್ವಾದ ಮಾಡಮ್ಮ. ಅಮ್ಮ ಪ್ಲೀಸ್. ಕಲಾ, ಹರಿ ಎಷ್ಟು ಚೇಂಜ್ ಆಗಿದ್ದಾನೆ. ಹೇಗಿದೆಯಾ ಹರಿ? ಅದಕ್ಕೆ ನಿಮ್ಮನ್ನೆಲ್ಲ ಬಿಟ್ಟು ನಾನೊಬ್ಬನೇ ಒಂಟಿಯಾಗಿ ಹೇಗೆ ಸಂತೋಷವಾಗಿರ್ತೀನಿ ಹೇಳಿ. ನಿಮ್ಮ ಮದುವೆ ವಾರ್ಷಿಕೋತ್ಸವ ಅನ್ಕೋತಾಯ್ತು.
ಇದೊಂದು ಸಂದರ್ಭ ಅಂತ ಬಂದ್ಬಿಟ್ಟೆ. ಇನ್ಮೇಲಾದರೂ ನಿಮ್ಮ ಸೌಭಾಗ್ಯ ನಿಮ್ಮ ಹತ್ರನೇ ಇರಲಿ ಅತ್ತಿಗೆ. ಹಾಗಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ನಾನು. ಅಣ್ಣ 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 ಅಣ್ಣ, ಈ ಜನ್ಮದಲ್ಲಿ ನಿನ್ನ ನೋಡ್ತೀನೋ ಇಲ್ವೋ ಅನ್ಕೊಂಡ್ಬಿಟ್ಟಿದ್ದೆ. ದೇವ್ರ ದಯ ನೋಡ್ಬಿಟ್ಟೆ. ಇನ್ಮೇಲೆ ರಾಮ ಲಕ್ಷ್ಮಣ ಥರ ಇದ್ಬಿಡೋಣ. ನೀನು ಒಪ್ಪಿದ್ರೆ ನೀನು ಪಾದ ಸೇವೆ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ. ಅಷ್ಟೇ ಅಲ್ಲ, ಅದಕ್ಕೆ ಪಾದ ಸೇವೆನೂ ಮಾಡ್ತೀನಿ. ಇಲ್ಲ ಅನ್ಬೇಡ ಕಣ, ನೀನು ಕಂಡ್ರೆ ನಂಗೆ ಜೀವ ಕಣೋಣ. ಅಮೇರಿಕದಲ್ಲಿ ತೆಳ್ಳಿಗೆ ಬೆಳ್ಳಿಗೆ ಸಗತ್ತಾಗಿರೋ ಹುಡುಗಿರ ಜೊತೆ ಎಲ್ಲ ಚೆನ್ನಾಗಿ ಓಡಾಡ್ಬಿಟ್ಟು ಮಜಾ ಮಾಡಿಬಿಟ್ಟು ಸನ್ಯಾಸಾಶ್ರಮ ಟೈಮಲ್ಲಿ ಈಗ ಗೃಹಸ್ಥನಾಗೋಸ್ಕರ ಇಲ್ಲಿಗೆ ಬಂದಿದ್ಯಾ? ಏನು ಅಮೇರಿಕದಲ್ಲಿ ಸಖತ್ತಾಗಿತ್ತ ಬ್ಯಾಟಿಂಗು? ಏನೇನು ಮಾತಾಡಬೇಡ, ಸುಮ್ಮನೆ ಇರೋ. ಅಯ್ಯೋ ನಿನ್ನ ವಸುಧಾ, ಹೇಗಿದ್ದೀ ಮರಿ? ಮೊದಲು ನಿಮ್ಮ ಹೆಂಡತಿ ಹತ್ರ ಮಾತಾಡಿಸಿ. ನೀವು ಬರ್ತೀರಾ ಅಂತ ಎಷ್ಟು ಹೊತ್ತಿಂದ ಕಾಯ್ತಾ ಇದ್ಲು. ಇನ್ಮೇಲೆ ಇಲ್ಲೇ ಅವಳ ಜೊತೆಲೇ ಇರ್ತೀನಲ್ಲ. ನಾನು ಚೆನ್ನಾಗಿದ್ದೀನಿ ಅಣ್ಣ. ನೀನು ಹೇಗಿದ್ದೀಯಾ? ಎಲ್ಲಿದ್ಯಾ? ಏನು ಮಾಡ್ಕೊಂಡಿದ್ಯಾ? ಅದು ದೇವ್ರ ಕೆಲಸ. ಅಂದರೆ ಅಂದ್ರೆ ಗ್ರಂಥಿಗೆ ಅಂಗಡಿ. ದೇವ್ರ ಪೂಜೆ ವಸ್ತುಗಳನ್ನೆಲ್ಲ ಮಾರೋದು, ದೇವ್ರ ಸಿಡಿ, ದೇವ್ರ ಪಿಕ್ಚರು. ಅಬ್ಬಬ್ಬಬ್ಬಾ, ದೇವ್ರಂದ್ರೆ ಎಷ್ಟೊಂದು ಭಕ್ತಿ ಬಾಬಾ ನಿಮ್ಗೆ. ನನ್ಗೂ ಅಷ್ಟೇ, ದೇವ್ರಂದ್ರೆ ತುಂಬಾ ಭಕ್ತಿ. ದೇವ್ರ ಭಜನೆಗಳಂದ್ರೆ ಪಂಚಪ್ರಾಣ. ಬಾಬಾ, ಯಾವ್ದಾದ್ರು ದೇವ್ರ ಪಿಕ್ಚರ್ ತಂದಿದ್ರೆ ಹಾಕಿ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನೋಡೋಣ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ದೇವ್ರ ಪಿಕ್ಚರ್ ನೋಡೋದು, ಅದು ಸಾಧ್ಯ ಆಗೋದು ಕಷ್ಟ ಆಗತ್ತಮ್ಮ. ಬನ್ನಿ ಇಲ್ಲಿ. ಏನ್ ಕೊಡ್ಲಿ ನಿಮ್ಗೆ? ಕಾಫಿನೋ ಟೀನೋ? ನಮಗೆ ಏನೇನಿದೆ ಮೇನು? ಜ್ಯೂಸು ಇದೆ. ನನಗದೆಲ್ಲ ಆಗಲ್ಲ, ಓನ್ಲಿ ಡ್ರಿಂಕ್ಸ್ ಅಷ್ಟೇ. ಅಂದ್ರೆ ನೀರು, ವಾಟರ್, ಪಾನಿ. ನೀವು ತುಂಬಾ ತಪ್ಪು ತಿಳ್ಕೊಂಬಿಟ್ರೋ ಏನೋ. ಬರೀ ನೀರು ಕುಡಿತೀರಾ, ಬಟ್ ಏನು ಕುಡಿಯಲ್ವಾ? ಈಗ ಬರೀ ನೀರಿಗೆ ಮಾತ್ರ ಸೀಮಿತ ಆಗಿದೆ. ಉಳಿದಿದ್ದು ಯಾವ ಡ್ರಿಂಕ್ಸ್ ಬಗ್ಗೆ ನನಗೆ ಜನರಲ್ ನಾಲೆಡ್ಜ್ ಕೂಡ ಇಲ್ಲ. ನಾನು ಕುಡಿದೆ ಹೋದ್ರೇನಂತೆ, ನಾನೇ ನನ್ನ ಕೈಯಾರೆ ನಿಮ್ಗೆಲ್ಲರಿಗೂ ಕಾಫಿ ಮಾಡ್ಕೊಂಬರ್ತೀನಿ. ಓಕೆ ಓಕೆ, ಕಾಫಿ ನಾನು ಮಾಡ್ಕೊಂಬರ್ತೀನಿ. ಕಾಫಿ ಓಕೆ. ಅಯ್ಯೋ ಚಿಕ್ಕಪ್ಪ, ನೀವ್ ಯಾಕೆ ಮಾಡ್ಕೊಂಡ್ ಬರ್ತೀರಾ? ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ, ನೀವಿಲ್ಲೇ ಇರಿ. ಅವ್ರು ಅಷ್ಟೊಂದು ಆಸೆ ಪಡ್ತಿದ್ದಾರೆ, ಮಾಡಲಿ ಬಿಡು ಜಾನ್ವಿ. ನೀವು ಹೋಗಿ ಚಿಕ್ಕಪ್ಪ, ಮಾಡಿ 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 ಮಾಡಿ. ಕರೆಕ್ಟಾಗಿ ಹೇಳಿದೆ, ನಾನೇ ಮಾಡ್ಕೊಂಬರ್ತೀನಿ ಕಾಫಿ. ಓಕೆ ಓಕೆ. ಹೊಸು ಮನೆಗೆ ಹೊಸದಾಗಿ ಬಂದಿದ್ದರಿಂದ ಯಾವ್ಯಾವ ವಸ್ತುಗಳು ಅಡುಗೆ ಮನೆಯಲ್ಲಿ ಏನೇನಿದೆ ಅನ್ನೋದು ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನನಗೆ ಸಕ್ಕರೆ ಡಬ್ಬ ಒಂದು ನಿಂತ ಕೊಟ್ಬಿಡು. ಬಾ. ಸರಿ ಬಾಬಾ. ಇಲ್ಲೇ ಇರು. ಮಧುಮಿತಾ ಅವ್ರನ್ನ ಇವತ್ತು ನಮ್ಮನೆ ಊಟಕ್ಕೆ ಕರೆಯೋದು ಒಳ್ಳೇದು. ಅವರು ನಮ್ಮ ಫುಡ್ ಪ್ರಾಡಕ್ಟ್ಸ್ನ ಟೇಸ್ಟ್ ಮಾಡ್ದಂಗೂ ಆಗುತ್ತೆ, ನಮ್ಮ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ದಂಗೂ ಆಗುತ್ತೆ. ಮಾಲ್ತಿ, ಇಲ್ಲಿ ನಿಂತ್ಕೊಂಡು ಯಾರಿಗೆ ಫೋನ್ ಮಾಡ್ತಾ ಇದೀಯಾ? ನನ್ನ ಫ್ರೆಂಡ್ ಒಬ್ಬರಿಗೆ ಬರಕ್ಕೆ ಹೇಳಿದ್ದೀರಿ, ಅವ್ರಿಗೆ ಟ್ರೈ ಮಾಡ್ತಾ ಇದ್ದೀನಿ. ಯಾವ ಫ್ರೆಂಡು?
ಅಯ್ಯೋ ರಿಂಗ್ ಆಗ್ತಾ ಇದೆ, ಇರಿ ಒಂದು ನಿಮಿಷ. ಹಲೋ, ಹಾಂ ಮಧುಮಿತಾ, ಅತ್ತೆ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳೋದು ಬೆಟರ್. ಹೇಳಿ ಮಿಸ್ಟರ್ ಶ್ರೀನಿಧಿ. ಹಲೋ ಮೇಡಮ್, ಅದೇ ನಮ್ಮ ನೆಕ್ಸ್ಟ್ ಮೀಟಿಂಗ್ ಯಾವಾಗ ಇರುತ್ತೆ ಅಂತ ತಿಳಿಸ್ತೀನಿ ಅಂತ ಹೇಳಿದ್ರಿ. ಓ ಹೌದಲ್ಲ, ಮರ್ತೇ ಬಿಟ್ಟಿದ್ದೆ. ಇವತ್ತು ನಾನು ಸ್ವಲ್ಪ ಬ್ಯುಸಿ. ನನ್ನ ಕ್ಲೋಸ್ ಫ್ರೆಂಡ್ ಮನೇಲಿ ಗೆಟ್ ಟುಗೆದರ್ ಇದೆ, ಅಲ್ಲಿಗೆ ಹೋಗ್ತಿದ್ದೀನಿ. ಹೌ ಅಬೌಟ್ ಟುಮಾರೋ? ಓಕೆ, ಬೇಕಾದರೆ ಇವತ್ತು ನಿಮ್ಮ ಫ್ರೆಂಡ್ ಮನೆ ಫಂಕ್ಷನ್ ಮುಗಿಸ್ಕೊಂಡು ಸಿಗೋಣ ಅಂದರೂ ಐ ಆಮ್ ರೆಡಿ. ನಿಮ್ಮ ಉತ್ಸಾಹ ನೋಡಿ ಐ ಆಮ್ ವೆರಿ ಹ್ಯಾಪಿ. ನಿಮ್ಮ ಫಾದರ್ ಕೂಡ ಹೀಗೆ. ಹಾಂ, ಐ ಮೀನ್ ಕೆಲಸದ ವಿಷಯದಲ್ಲಿ ನಿಮ್ಮ ಫಾದರ್ ಕೂಡ ಹೀಗೇನಾ? ಹಾಂ, ಅವ್ರ ಹಾರ್ಡ್ ವರ್ಕಿಂಗ್ ನೇಚರ್ ನನಗೂ ಬಂದಿರೋದು ಅಂತ ಅಮ್ಮ ಹೇಳ್ತಿರ್ತಾರೆ. ಯು ಆರ್ ವೆರಿ ಲಕ್ಕಿ ಇಂಡಿ. ನೀವು ಫಂಕ್ಷನ್ ಆದ್ಮೇಲೆ ಸಿಗೋ ವಿಚಾರ ಮಾತಾಡ್ತಾ ಇದ್ರಿ, ಬಟ್ ಐ ಆಮ್ ನಾಟ್ ರಿಯಲಿ ಶ್ಯೂರ್. ನನ್ನ ಫ್ರೆಂಡ್ ಮನೆ ಇರೋದು ರಾಜರಾಜೇಶ್ವರಿ ನಗರ್ ಸೆಕೆಂಡ್ ಸ್ಟೇಜಲ್ಲಿ. ಹೇ, ವಾಟ್ ಎ ಕೋಇನ್ಸಿಡೆನ್ಸ್! ನಮ್ಮನೆ ಇರೋದು ರಾಜರಾಜೇಶ್ವರಿ ನಗರದಲ್ಲೇ. ಆ್ಯಕ್ಚುಲಿ ಇವತ್ತು ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ. ವೆಡ್ಡಿಂಗ್ ಆ್ಯನಿವರ್ಸರಿನಾ? ಹೌದು ಮೇಡಮ್, ನಾನು ಹುಟ್ಟಾಗ್ಲಿಂದನೂ ನನ್ನ ತಂದೆ ತಾಯಿ ವೆಡ್ಡಿಂಗ್ ಆ್ಯನಿವರ್ಸರಿ ನೋಡೋ ಅದೃಷ್ಟನೇ ಇರಲಿಲ್ಲ ನನಗೆ. ಆ ಭಾಗ್ಯ ಇವತ್ತು ಸಿಕ್ಕಿದೆ. ಅವ್ರು ಯಾವಾಗಲೂ ಹೀಗೆ ಸಂತೋಷವಾಗಿ ಅನ್ಯೋನ್ಯವಾಗಿರಲಿ ಅಂತ ನೀವು ಬಂದು ವಿಶ್ ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಊಟ ಮುಗಿಸಿ ನಾವು ನಮ್ಮ ಬಿಸ್ನೆಸ್ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ಬೋದು. ಹಲೋ ಹಲೋ. ಹಾಂ, ಸಾರಿ, ಸಮ್ ಸಿಗ್ನಲ್. ಆಯ್ತು, ಬನ್ನಿ, ಅರಿಶಿನ ಕುಂಕುಮ ತಗೊಂಡು ಹೊರಡುವರಂತೆ. ಸರಿ ಸರಿ, ಬಾಯ್. ಜಾಹ್ನವಿ, ನಾನು ಹೇಳಿದ್ನಲ್ಲ ಸರ್ಪ್ರೈಸು ಅಂತ, ಅದೇ ನನ್ನ ಫ್ರೆಂಡ್ ಬರ್ತಿದ್ದಾರೆ ಅಂತ. ಅವ್ರು ಹೊರಟ್ಬಿಟ್ಟಿದಾರಂತೆ, ಇನ್ನೇನು ಬಂದ್ಬಿಡ್ತಾರೆ. ಅತ್ತೆ, ನಿಮ್ಮ ಫ್ರೆಂಡ್ ಹೆಸರೇನು? ಅದೇ ಜಾಹ್ನವಿ, ಅಮೆರಿಕಾ ಫ್ರೆಂಡು ಮಧುಮಿತಾ. ಮಧುಮಿತಾ ಇಲ್ಲಿಗೆ ಬಂದ್ರೆ ಕತೆ ಅಷ್ಟೇ. ಆ್ಯನಿವರ್ಸರಿ ಕತೆ ಮುಗ್ದಾಗೇನೆ ಏನು ಮಾಡೋದು ಹೇಳು? ನಾನೇ ಅವಳಿಗೆ ಮೀಟ್ ಮಾಡ್ಬಿಡ್ತೀನಿ. ಅವಾಗ ಅವಳು ಇಲ್ಲಿಗೆ ಬರೋದಿಲ್ವಲ್ಲ. ಒಂದು ನಿಮಿಷ ಸುಮ್ಮನೆ ಇರಿ ಮಾವ. ಏನಾದ್ರು Janu, guess what? I have invited Madhumita. ವಾಟ್? ಅವ್ರನ್ನ ಯಾಕೆ ಇನ್ವೈಟ್ ಮಾಡಿದೆ ಶ್ರೀ? ಯಾಕೆ ಇಷ್ಟು ಓವರ್ ಯಾಕೆ ಮಾಡ್ತಿದ್ಯಾ? ಅದು ಇವತ್ತು ನಿಮ್ಮ ಅಪ್ಪ ಅಮ್ಮನ ಆನಿವರ್ಸರಿ. ಸೊ ವಾಟ್? ಮಧುಮಿತಾ ಅವ್ರು ಬಂದ್ರೆ ನೀನ್ ನಿಮ್ಮ ಅಪ್ಪ ಅಮ್ಮನ ಜೊತೆ ಎಂಜಾಯ್ ಮಾಡಕ್ಕೂ ಆಗಲ್ಲ, ಅವ್ರ ಜೊತೆ ಬಿಸ್ನೆಸ್ ಬಗ್ಗೆ ಮಾತಾಡಕ್ಕೂ ಆಗಲ್ಲ. ಯಾರು ಹೇಳಿದ್ದು ಮಧುಮಿತಾ ಅವ್ರನ್ನ ಬರೀ ಬಿಸ್ನೆಸ್ ಪರ್ಪಸ್ ಕರೆದಿದ್ದೀನಿ ಅಂತ? ಮತ್ತೆ ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ ಬರಲಿ ಅಂತ ನಾನು ಅವ್ರನ್ನ ಕೌಡಿಯಲ್ ಆಗಿ ಇನ್ವೈಟ್ ಮಾಡಿದ್ದೀನಿ. ಅಂದ್ರೆ ಅವ್ರಿಗೆ ಆನಿವರ್ಸರಿ ಬಗ್ಗೆನೂ ಹೇಳ್ಬಿಟ್ಟಿದ್ಯಾ? ಅಫ್ಕೋರ್ಸ್, ನಾನು ಮನೆ ಕರೆದಿದ್ದೀನಿ ಅಂದಮೇಲೆ ರೀಸನ್ ಹೇಳ್ದೇ ಇರ್ತೀನಾ? ಅವ್ರ ಮನೆಗೆ ಬರ್ತಿದ್ದಾಗೆ ಫಸ್ಟ್ ನಿಮ್ಮ ಮಾವನ್ನ ಅವ್ರ ಮುಂದೆ ನಿಲ್ಲಿಸ್ತೀನಿ. ಯಾಕೆ? ಇಷ್ಟು ವರ್ಷ ಇವ್ರು ನ್ಯೂಯಾರ್ಕ್ನಲ್ಲೇ ಇದ್ದವರು, ಯಾರು ಗೊತ್ತು, ಇಬ್ರು ಒಂದೇ ಸಿಟಿಯಲ್ಲಿ ಇದ್ದವರು, ಒಬ್ರಿಗೊಬ್ರು ಪರಿಚಯ ಇದ್ರೂ ಇರ್ಬೋದು ಅಲ್ವಾ ಅಪ್ಪ? ಮನೆಗೆ ಬಾ ಅಂತ ನನ್ನ ಹೆಂಡತಿನ ಮಗನ ಒಳಗೆ ಇನ್ವಿಟೇಷನ್ ಕೊಟ್ಟು ಕರೆದಿದ್ದಾರೆ.
ನಾನು ಬಂದೇ ಬರ್ತೀನಿ ಅಂತ ನಿಂಗೆ ಫೋನಲ್ಲಿ ಅವಳು ಸವಾಲು ಹಾಕಿದ್ದಾಳೆ. ಅವಳೇನಾದ್ರೂ ಮನೆಗೆ ಬಂದರೆ ಎಲ್ಲ ವಿಷಯನೂ ಬಯಲಾಗುತ್ತೆ. ಆಮೇಲೆ ನಾನು ಗಂಟು ಮುಟ್ಟೆ ಕಟ್ಕೊಂಡು ಎಲ್ಲಾದ್ರೂ ಓಡೋಗ್ಬೇಕಾಗತ್ತೆ ಅಷ್ಟೇನೆ. ಹೋಗೋಣ. ಏನೋ ನೀನು ನನ್ನ ಜೊತೆ ಬರ್ತೀಯಾ? ಬೇಡ ಬೇಡ, ನಾವಿಬ್ರೇ ಅಲ್ಲ, ಮನೇಲಿ ಎಲ್ರು. ಇವತ್ತು ನಿಮ್ಮ ಆನಿವರ್ಸರಿ, ಎಲ್ರೂ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂದ್ರೆ ಎಲ್ರು ಒಪ್ಪೆ ಹೋಗ್ತಾರೆ. ಹೊರಟ್ಬಿಡೋಣ. ಶ್ರೀ ತನ್ನ ಅಮೆರಿಕಾ ಕ್ಲೈಂಟ್ ಮಧುಮಿತಾಗೋಸ್ಕರ ಕಾಯ್ತಾ ಇದ್ದಾಳೆ. ಮಾಲ್ತಿ ತನ್ನ ಅಮೆರಿಕಾ ಗೆಳತಿ ಮಧುಮಿತಾಗೋಸ್ಕರ ಮನೇಲಿ ಕಾಯ್ತಾ ಇದ್ದಾಳೆ. ಇಂಥ ಸಂದರ್ಭದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಹೌದು, ಬರಲ್ಲ. ಮಾವ, ನೀವೊಂದು ಕೆಲಸ ಮಾಡಿ, ಅತ್ತೆಗೆ ಶಾಪಿಂಗ್ ನೆಪ ಹೇಳಿ ನೀವು ಕರ್ಕೊಂಡು ಹೋಗಿ. ಮಧುಮಿತಾ ಅವ್ರು ಬಂದು ಹೋದ್ಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ. ನಾನು ಬರೋವರೆಗೂ ಮಧುಮಿತಾ ಇಲ್ಲಿಂದ ಹೋಗಲ್ಲ. ಈ ಸಾರಿ ನನ್ನನ್ನು ಕರ್ಕೊಂಡು ಹೋಗೋದೇ ಅವಳ ಉದ್ದೇಶ. ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ.